Good morning, dear students. In this session, let us study the writing skills, reports, report writing. First of all, let us try to know what is meant by reports. A report is a piece of writing that gives a logical presentation of facts and information. Report is a piece of writing, a small piece of writing in simple terms. It gives a logical presentation of facts and information. It gives facts and information. These facts and information are presented in a logical sequence. Such a piece of writing is called a report. ರಿಪೋರ್ಟ್ ಅಂದರೆ ಒಂದು ಬರವಣಿಗೆಯ ತುಣುಕು, ಎ ಪೀಸ. ದ ರಿಪೋರ್ಟ್ ಗಿವ್ಸ್ ಫ್ಯಾಕ್ಟ್ಸ್ ಆ್ಯಂಡ್ ಇನ್ಫಾರ್ಮೇಷನ್ಸ್. ಫ್ಯಾಕ್ಟ್ಸು ಮತ್ತು ಇನ್ಫಾರ್ಮೇಷನನ್ನು ಕೊಡುತ್ತೆ. ದಿಸ್ ಫ್ಯಾಕ್ಟ್ ಆ್ಯಂಡ್ ಇನ್ಫಾರ್ಮೇಷನ್ ಆರ್ ಪ್ರೆಸೆಂಟೆಡ್ ಇನ್ ಎ ಲಾಜಿಕಲ್ ಸೀಕ್ವೆನ್ಸ್ ಆರ್ ಪ್ರೆಸೆಂಟೇಷನ್. ಒಂದು ವ್ಯವಸ್ಥಿತ ರೀತಿಯಲ್ಲಿ ದೇರ್ ಇಸ್ ಎ ವೇ ಟು ಪ್ರೆಸೆಂಟ್ ದ ಫ್ಯಾಕ್ಟ್ಸ್ ಆ್ಯಂಡ್ ಇನ್ಫಾರ್ಮೇಷನ್. ದ್ಯಾಟ್ ಈಸ್ ಕಾಲ್ಡ್ ಎ ರಿಪೋರ್ಟ್. So a report must be written in clear, simple language. Whenever we write a report, we must write it in a simple language where all the people can understand it very easily. And it should be very, very clear. Complication, bala complicated words irbardu. Very simple words alli, simple language alli it should be written. And it should be written in a direct style. What should not beat about the bush. ಸುತ್ತಿ ಬಳಸಿ ಹೇಳ್ತಕ್ಕಂಥ ಕೆಲಸ ಮಾಡಬಾರ್ದು, ರಿಡೆಂಡೆನ್ಸಿ ಇರಬಾರ್ದು. ಭಾಳ ಸಿಂಪಲ್ ವರ್ಡ್ಸಲ್ಲಿ ಡೈರೆಕ್ಟಾಗಿ ಒಂದು ಲಾಜಿಕಲ್ ಸೀಕ್ವೆನ್ಸಲ್ಲಿ ಈವೆಂಟ್ಸನ್ನು ಅಥವಾ ಫ್ಯಾಕ್ಟ್ಸನ್ನು ಇನ್ಫಾರ್ಮೇಷನನ್ನು ಅರೇಂಜ್ ಮಾಡಿ ಎ ರೈಟರ್ ಮಸ್ಟ್ ರೈಟ್ ದ ರಿಪೋರ್ಟ್ ಇನ್ ಎ ಕ್ಲಿಯರ್ ಸಿಂಪಲ್ ಲ್ಯಾಂಗ್ವೇಜ್ ಇನ್ ಎ ಡೈರೆಕ್ಟ್ ಸ್ಟೈಲ್. ವಿ ರೈಟ್ ರಿಪೋರ್ಟ್ಸ್ ಫಾರ್ ವೇರಿಯಸ್ ಪರ್ಪಸಸ್. ರಿಪೋರ್ಟ್ ರೈಟಿಂಗ್ ಈಸ್ ನಾಟ್ ಮೆಂಟ್ ಓನ್ಲಿ ಫಾರ್ ಒನ್ ಪರ್ಟಿಕ್ಯುಲರ್ ಪರ್ಪಸ್. ದೇರ್ ಆರ್ ಸೋ ಮೆನಿ ಪರ್ಪಸಸ್ ಆಫ್ ರೈಟಿಂಗ್ ಎ ರಿಪೋರ್ಟ್. ಯಾವ್ಯಾವ ಪರ್ಪಸ್ಗೆ ರಿಪೋರ್ಟ್ ಬರ್ತೀವಿ ಅಂದರೆ, ದ ರಿಪೋರ್ಟ್ಸ್ ಆರ್ ರಿಕ್ವೈರ್ಡ್ ಟು ರಿವ್ಯೂ ಎ ಪರ್ಫಾರ್ಮೆನ್ಸ್. ರಿವ್ಯೂ ಮೀನ್ಸ್ ಆಫ್ re-examine, take stock of a performance of one particular activity. Keep a check on the continuing activity. ಒಂದು ಆ್ಯಕ್ಟಿವಿಟಿ ನಡೀತಾ ಇದ್ದರೆ ಅದು ಹೇಗೆ ನಡೀತಾ ಇದೆ ಒಂದು ಪ್ರೋಗ್ರೆಸ್ಸನ್ನು ನೋಡಿ ಮತ್ತೆ ಅದನ್ನು ಮುಂದುವರಿಸಲಿಕ್ಕೆ ವಿ ನೀಡ್ ಎ ರಿಪೋರ್ಟ್. ಪ್ಲಾನ್ ಫಾರ್ ದ ಫ್ಯೂಚರ್ ನೀಡ್ಸ್ ಆಫ್ ಎನ್ ಆರ್ಗನೈಜೇಷನ್. ಒಂದು ಆರ್ಗನೈಜೇಷನಿನ ಮುಂದಿನ ಪ್ಲಾನ್ಸು ಮತ್ತು ಅಗತ್ಯತೆಗಳೇನು ಅದನ್ನು ನಿರ್ಧಾರ ಮಾಡಲಿಕ್ಕೆ ವಿ ಹ್ಯಾವ್ ಟು ಅಸೆಸ್ ದ ಪರ್ಫಾರ್ಮೆನ್ಸ್ ಆಫ್ ದಿ ಆರ್ಗನೈಜೇಷನ್, ಪ್ಲಾನ್ಸ್ ಆಫ್ ದಿ ಆರ್ಗನೈಜೇಷನ್. ಸರ್ವೆ ಆಫ್ ದಿ ಮಾರ್ಕೆಟ್. We conduct so many surveys in the market. So many companies conduct a survey in the market and they make their policies. They decide their productions, recruitment of the staff and other things. Submit standardized information. Reportedly, in order to submit the standardized information, ಒಂದು ಸ್ಟ್ಯಾಂಡರ್ಡ್ ಇರ್ತಕ್ಕಂಥ ಮಾಹಿತಿಯನ್ನು ಕೊಡಲಿಕ್ಕೆ ವಿ ಕೆನಾಟ್ ಸಿಂಪ್ಲಿ ಗ್ಯಾದರ್ ದ ಇನ್ಫಾರ್ಮೇಷನ್ ಬೇಸ್ಡ್ ಆನ್ ದಿ ವ್ಯೂಸ್ ಆಫ್ ದಿ ಪೀಪಲ್. ಜನರ ಅಭಿಪ್ರಾಯಗಳ ಆಧಾರದ ಮೇಲೆ ಮಾಹಿತಿಯನ್ನು ಸಂಗ್ರಹಣೆ ಮಾಡೋಕ್ಕಲ್ಲ. ಸ್ಟ್ಯಾಂಡರ್ಡೈಡ್ ಇನ್ಫಾರ್ಮೇಷನ್ನು ಒಂದು ಸಿಸ್ಟಮ್ಯಾಟಿಕ್ ಸರ್ವೆ, ಫ್ಯಾಕ್ಟ್ಸ್ ಆ್ಯಂಡ್ ಫಿಗರ್ಸನ್ನು ವಿತ್ ಡಾಕ್ಯುಮೆಂಟ್ನಿಂದ ಎವಿಡೆನ್ಸಸ್ಸನ್ನು ಬೇಸ್ಡ್ ಆಗಿ ಕಲೆಕ್ಟ್ ಮಾಡ್ತಕ್ಕಂಥ ಸ್ಟ್ಯಾಂಡರ್ಡೈಸ್ಡ್ ಇನ್ಫಾರ್ಮೇಷನ್ ಕ್ಯಾನ್ ಬಿ ಕಲೆಕ್ಟೆಡ್. ಟು ಕಲೆಕ್ಟ್ ಇಟ್ ವಿ ಕಂಡಕ್ಟ್ ದ ಸರ್ವೆ. ಆ್ಯಂಡ್ ನ್ಯೂಸ್ ಪೇಪರ್ಸ್ reports on daily events. Newspaper reporters, they observe an event, go to the spots, collect all the information regarding that particular event and they report it. So newspaper reports are also the reports based on the facts and figures available at the moment. Scientific reports on researches. Science ಅಲ್ಲಿ ರಿಸರ್ಚಸ್ ಅನ್ನು ಮಾಡಿ ರಿಪೋರ್ಟ್ಸ್ ಅನ್ನು ಸಬ್ಮಿಟ್ ಮಾಡ್ತಾರೆ. They are also the reports. So reports are required and written for various purposes. Three things are very, very important while writing a report. Writing a report ಅಂತ write ಮಾಡಬೇಕಾದ್ರೆ we need or pay attention to three important things. First one is what the report is all about. What the report is about. The topic of the report is very, very important. We should pay attention to the topic of the report.
ಸೆಕೆಂಡ್ ಒನ್ ಹೂ ಇಟ್ ಈಸ್ ಮೆಂಟ್ ಫಾರ್, ಹೂ ದ ರಿಪೋರ್ಟ್ ಈಸ್ ಮೆಂಟ್ ಫಾರ್, ಈ ರಿಪೋರ್ಟ್ ಯಾರಿಗೆ ಸಂಬಂಧಪಟ್ಟಿದ್ದು, ಯಾರಿಗೆ ಕೊಡಬೇಕಾಗಿರೋದು. ಥರ್ಡ್ ಒನ್ ವಾಟ್ ಇಟ್ ವಿಲ್ ಬಿ ಯೂಸ್ಡ್ ಫಾರ್, ಮತ್ತು ಈ ರಿಪೋರ್ಟನ್ನು ಯಾವ ಉದ್ದೇಶಕ್ಕಾಗಿ ಬಳಕೆ ಮಾಡ್ತಾರೆ. ಈ ಸುಮ್ಮನೆ ಡಾಕ್ಯುಮೆಂಟೇಷನ್ಗಾಗಿ ಒಂದು ರೆಕಾರ್ಡ್ ಆಗಿ ಬಳಕೆ ಮಾಡ್ತಾರೆ, ಅಥವಾ ಫ್ಯೂಚರ್ ಪ್ಲಾನಿಗೆ, ಅಥವಾ ಅಡ್ಮಿನಿಸ್ಟ್ರೇಟಿವ್ ಪಾಲಿಸಿನಲ್ಲಿ ಸ್ಟ್ರಾಟಜೀಸಲ್ಲಿ ಬದಲಾವಣೆ ತರಲಿಕ್ಕೆ. ವಾಟ್ ಈಸ್ ದ ಪರ್ಪಸ್ ಆಫ್ ದಿಸ್ ರಿಪೋರ್ಟ್, ವೈ ಡು ವಿ ಯೂಸ್ ದಿಸ್ ರಿಪೋರ್ಟ್ ಫಾರ್. ಸೊ ದೀಸ್ ತ್ರೀ ಥಿಂಗ್ಸ್ ಆರ್ ವೆರಿ ವೆರಿ ಇಂಪಾರ್ಟೆಂಟ್. ಫಾರ್ ಎಕ್ಸಾಂಪಲ್ ಡ್ಯೂರಿಂಗ್ ದಿ ಕೊರೋನಾ ಟೈಮಲ್ಲಿ ಗೌರ್ಮೆಂಟ್ಸು so many times they declared a lockdown. Before declaring a lockdown, a expert committee is appointed and the report is submitted by an expert committee. Expert committee suggest ಮಾಡ್ತಾ ಹೋಗುತ್ತೆ. It goes on suggesting the government to follow certain steps. Based on the report given by the expert committee, the government will take steps. So ಯಾವ ಉದ್ದೇಶಕ್ಕಾಗಿ ರಿಪೋರ್ಟನ್ನು ಬಳಕೆ ಮಾಡ್ತಾರೆ, that is also very important while writing the report. Now let us try to know the types of report. ರಿಪೋರ್ಟಲ್ಲಿ ಏನೇನು ಟೈಪ್ಸ್ ಇದೆ, ರೋಟೀನ್ ರಿಪೋರ್ಟ್ಸ್ ಆ್ಯಂಡ್ ದಿ ಸ್ಪೆಷಲ್ ರಿಪೋರ್ಟ್ಸ್. ದೇರ್ ಆರ್ ಟೂ ಟೈಪ್ಸ್ ಆಫ್ ರಿಪೋರ್ಟ್ಸ್. ರೋಟೀನ್ ರಿಪೋರ್ಟ್ಸ್ ಆರ್ ಯೂಸ್ವಲಿ ಫಾರ್ಮ್ಸ್ ಇನ್ ವಿಚ್ blanks have to be filled in or multiple choice statements are to be ticked. Routine reports are in just like a question answer format. They are just like fill in the forms or yes or no type questions or multiple choice questions. ಎಸ್ ಆರ್ ನೋ ಟೈಪ್ ಕ್ವೆಶನ್ಸು ಅಥವಾ ಫಿಲ್ ಇನ್ ದ ಬ್ಲಾಂಕ್ಸು ಆರ್ ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ನಿನ ಫಾರ್ಮ್ಯಾಟಲ್ಲಿ ಇರ್ತಕ್ಕಂಥ ರಿಪೋರ್ಟ್ಸು, ದೇ ಆರ್ ಕಾಲ್ಡ್ ರೋಟೀನ್ ರಿಪೋರ್ಟ್ಸು. ದಿನನಿತ್ಯದ ರಿಪೋರ್ಟ್ಸು ದೇ ಆರ್ ಕಾಲ್ಡ್ ರೋಟೀನ್ ರಿಪೋರ್ಟ್ಸ್. ಆಲ್ಮೋಸ್ಟ್ ದ ಸೇಮ್ ರಿಪೋರ್ಟ್ ಆನ್ ದಿ ಸೇಮ್ ಸ್ಟಾಟಿಸ್ಟಿಕ್ಸ್ ಈಸ್ ಸಬ್ಮಿಟೆಡ್ ಪೀರಿಯಾಡಿಕಲಿ, ಒನ್ಸ್ ಇನ್ ಎ ವೀಕ್ ಆರ್ ಎವ್ರಿ ಡೇ, ಒನ್ಸ್ ಇನ್ ಎ ಮಂತ್ ಆರ್ ಫೋರ್ಟ್ನೈಟ್ಲಿ ರಿಪೋರ್ಟ್ಸ್. ಫಾರ್ ಎಕ್ಸಾಂಪಲ್, ನಂಬರ್ ಆಫ್ ಆಕ್ಸಿಡೆಂಟ್ಸ್ that took place at the district headquarter in this month, next month, following month. ಇವೆಲ್ಲ ರಿಪೋರ್ಟ್ಸು ದೇ ಆರ್ ಬೇಸ್ಡ್ ಆನ್ ದಿ ಕ್ವಶನ್ ಆನ್ಸರ್ ಟೈಪ್ ಇರ್ತಕ್ಕಂಥ ರಿಪೋರ್ಟ್ಸು. ದೇ ಹ್ಯಾವ್ ಎ ಫಾರ್ಮ್ಯಾಟ್, ದೇರ್ ವಿ ಹ್ಯಾವ್ ಟು ಫಿಲ್ ಇನ್ ದ ಬ್ಲಾಂಕ್ಸ್ ಆ್ಯಂಡ್ ಸಬ್ಮಿಟ್ ಇಟ್. ರಿಪೋರ್ಟ್ ಫಾರ್ಮ್ಸ್ ಮಸ್ಟ್ ಬಿ ಪ್ರಿಪೇರ್ಡ್ ಕೇರ್ಫುಲಿ ಟು ಎನ್ಶೂರ್ ದ್ಯಾಟ್ ದ ಮ್ಯಾನೇಜ್ಮೆಂಟ್ ಗೆಟ್ಸ್ ಕಂಪ್ಲೀಟ್ ಇನ್ಫಾರ್ಮೇಷನ್. ವೈಲ್ ಪ್ರಿಪೇರಿಂಗ್ ದ ರಿಪೋರ್ಟ್ ಫಾರ್ಮ್ಯಾಟ್ಸ್, ರೋಟೀನ್ ರಿಪೋರ್ಟ್ ಫಾರ್ಮ್ಯಾಟ್ಸ್, we should be very very careful. All the required information has to be gathered in that format. So you have to frame the questions in such a way that we gather all the information that is required. ಏನೇನು ಮಾಹಿತಿ ಬೇಕಾಗಿದೆ ಅದೆಲ್ಲವನ್ನು ಸಂಗ್ರಹಣೆ ಮಾಡಲಿಕ್ಕೆ ಅನುಕೂಲ ಆಗೋ ರೀತಿಯಲ್ಲಿ ಕ್ವಶನೇರ್ಸಲ್ಲಿ ಅಥವಾ ಫಿಲ್ ಇನ್ ದ ಬ್ಲಾಂಕ್ಸಲ್ಲಿ ಮಲ್ಟಿಪಲ್ ಚಾಯ್ಸಲ್ಲಿ ಕ್ವಶನ್ಸಲ್ಲಿ ಈ ಎಲ್ಲ ಇನ್ಫಾರ್ಮೇಷನನ್ನು ಕಾಂಪ್ರಹೆನ್ಸಿವ್ ಕ್ವಶನ್ಸ್ ಆರ್ ಟು ಬಿ ಇನ್ಕ್ಲೂಡೆಡ್. ಕಾಂಪ್ರಹೆನ್ಸಿವ್ ರಿಪೋರ್ಟ್ ಬರೋ ರೀತಿಯಲ್ಲಿ ಇರಬೇಕು. ಸೊ ರೋಟೀನ್ ರಿಪೋರ್ಟ್ಸು ಆರ್ ಇನ್ ದ ಕ್ವಶನ್ ಆನ್ಸರ್ ಫಾರ್ಮ್ಸ್ and they should be prepared very carefully. Format is to be prepared very carefully to get the complete information required. Routine reports are for example, routine reports are the progress cards. You get the progress cards of your test performance, your attendance to the classes. It is a progress report. Health progress report, patients health progress report will be maintained by a doctor. Inspection reports, performance appraisals, periodical reports, laboratory experiments. You conduct a laboratory experiment and write the report. These are all routine reports. ದಿನನಿತ್ಯ ಬರೀತಕ್ಕಂಥ ರಿಪೋರ್ಟ್ಸ್, ರೆಗ್ಯುಲರ್ ಆಗಿ ಪೀರಿಯಾಡಿಕಲಿ ಆರ್ ರಿಪೀಟೆಡ್ಲಿ ಬರೀತಕ್ಕಂಥ routine reports. Next, the special reports. Special reports are written in a schematic format which varies slightly according to the requirements of the organization and the subject of the report. Special reports, routine reports, they are not prepared frequently. They are prepared in a format. The format varies based on the requirements of the organization or the government or the subject of the report. ನಾವು ಯಾವ ಸಬ್ಜೆಕ್ಟ್ ಮೇಲೆ ರಿಪೋರ್ಟನ್ನು ರೆಡಿ ಮಾಡ್ತೀವಿ ಅನ್ನೋದ್ರ ಆಧಾರದ ಮೇಲೆ ಮತ್ತು ಯಾವ ಸಂಸ್ಥೆಗೆ ಈ ರಿಪೋರ್ಟ್ ಬೇಕಾಗಿದೆ ಅನ್ನೋದ್ರ ಆಧಾರದ ಮೇಲೆ ಅದರ ಫಾರ್ಮ್ಯಾಟು ಡಿಫರ್ಸ್. ಸೊ ಸ್ಪೆಷಲ್ ರಿಪೋರ್ಟ್ಸ್ ಆರ್ ನಾಟ್ ಆಲ್ ದ ಸ್ಪೆಷಲ್ ರಿಪೋರ್ಟ್ಸ್ ಆರ್ ನಾಟ್ ಅಲೈಕ್. ದೇ ಆರ್ ಡಿಫರೆಂಟ್. ವಿ ಫಾಲೋ ಎ ಡಿಫರೆಂಟ್ ಫಾರ್ಮ್ಯಾಟ್ ಫಾರ್ ಎ ಡಿಫರೆಂಟ್ ರಿಪೋರ್ಟ್. Special reports are required when a special situation or a problem arises.
ಸ್ಪೆಷಲ್ ಸಿಚುವೇಶನ್ ಬಗ್ಗೆ ರಿಪೋರ್ಟ್ ಬೇಕಾದಾಗ, ಆರ್ ವೆನ್ ಎ ಪ್ರಾಬ್ಲಮ್ ಸ್ಪೆಷಲ್ ಪ್ರಾಬ್ಲಮ್ ಅರೈಸಸ್ ದೆನ್ ವಿ ನೀಡ್ ಎ ಸ್ಪೆಷಲ್ ರಿಪೋರ್ಟ್. ಫಾರ್ ಎಕ್ಸಾಂಪಲ್, ಕೊರೋನಾ ಪೆಂಡೆಮಿಕ್ ಬಂದಮೇಲೆ ಗೌರ್ಮೆಂಟ್ ಹ್ಯಾಸ್ ಅಪಾಯಿಂಟೆಡ್ ಸೋ ಮೆನಿ ಎಕ್ಸ್ಪರ್ಟ್ ಕಮಿಟೀಸ್ ಟು ಗೆಟ್ ಸ್ಟಾಕ್ ಆಫ್ ದಿ ಸಿಚುವೇಶನ್. ಸೊ ದ ಪ್ರಾಬ್ಲಮ್ ಅರೈಸ್ ಆಗಿದೆ, ದ ಗೌರ್ಮೆಂಟ್ ಅಪಾಯಿಂಟ್ಸ್ ಆನ್ ಎಕ್ಸ್ಪರ್ಟ್ ಕಮಿಟಿ ಆ್ಯಂಡ್ ದ ಕಮಿಟಿ ಮೇಕ್ಸ್ ಎ ಸರ್ವೆ ಆರ್ ಸ್ಟಡಿ, gathers the information and facts and submits the report to the government. It is a special report. An individual or a committee of persons who have the knowledge and understanding of the field or subject is appointed to investigate. Special committee ನಲ್ಲಿ ಯಾರನ್ನು ಅಪಾಯಿಂಟ್ ಮಾಡ್ತಾರೆ ಅಂದರೆ an expert in that particular subject or the field is appointed to conduct the study, to investigate the matter on a specific problem. He is expected to collect the information related to that problem, prepare the report based on the facts and information that he collects, and he is expected to give certain suggestions or make suggestions to help the management or the government to take the decision. ಯಾವ ಎಕ್ಸ್ಪರ್ಟನ್ನು ಅಪಾಯಿಂಟ್ ಮಾಡಿರ್ತಾರೆ ಅಥವಾ ಎಕ್ಸ್ಪರ್ಟ್ಸನ್ನು ಕಮಿಟಿನಲ್ಲಿ ಅಪಾಯಿಂಟ್ ಮಾಡಿರ್ತಾರೆ, ದೇ ಇನ್ವೆಸ್ಟಿಗೇಟ್ ದ ಪ್ರಾಬ್ಲಮ್. They gather the facts and information about the problem. They prepare a report, submit it. A report alli they give certain suggestions to the government organization. Based on the suggestions of the committee or an individual, the government or an organization takes further decisions or steps. ಮುಂದೇನು ಸ್ಟೆಪ್ಸ್ ತೊಗೋಬೇಕು, ಡಿಸಿಷನ್ಸ್ ತೊಗೋಬೇಕು ಅನ್ನೋದನ್ನು ಕ್ರಮ ಕೈಗೊಳ್ಳುತ್ತೆ. ಸ್ಪೆಷಲ್ ರಿಪೋರ್ಟ್ಸ್ ಆರ್ FIR ರಿಪೋರ್ಟ್ಸ್. ಪೊಲೀಸಲ್ಲಿ ಫಸ್ಟ್ ಇನ್ಫಾರ್ಮೇಷನ್ ರಿಪೋರ್ಟ್ಸ್, ಇನ್ವೆಸ್ಟಿಗೇಷನ್ ರಿಪೋರ್ಟ್ಸ್, ಫೀಸಿಬಿಲಿಟಿ ರಿಪೋರ್ಟ್ಸು, ಸರ್ವೆ ರಿಪೋರ್ಟ್ಸು, ಪ್ರಾಜೆಕ್ಟ್ ಅನಾಲಿಸಿಸ್ ರಿಪೋರ್ಟ್ಸು, ಇವೆಲ್ಲ ಕಮ್ ಅಂಡರ್ ಸ್ಪೆಷಲ್ ರಿಪೋರ್ಟ್ಸ್. ಸೊ ವಿ ಕೇಮ್ ಟು ನೋ ದಿ 2 types of reports. Routine reports are submitted periodically. They will have a fixed format with certain fixed questions. ನಿರ್ದಿಷ್ಟವಾದ ಕ್ವಶನ್ಸ್ ಇರುತ್ತೆ, ಫಾರ್ಮ್ಯಾಟ್ ಇರುತ್ತೆ, ಅದರ ಮೇಲೆ ಸ್ಟಾಟಿಸ್ಟಿಕ್ಸ್ ಆರ್ ಫ್ಯಾಕ್ಟ್ಸ್ ಆ್ಯಂಡ್ ಫಿಗರ್ಸ್ ಆರ್ ಗ್ಯಾದರ್ಡ್. ಸ್ಪೆಷಲ್ ರಿಪೋರ್ಟ್ಸು ಸ್ಪೆಷಲ್ ಅಕೇಷನಿಗೆ ಡಿಮಾಂಡ್ ಮಾಡಿದಾಗ ಅಪಾಯಿಂಟ್ ಮಾಡ್ತಾರೆ. ದೇ ಸ್ಟಡಿಡ್ ದ ಪ್ರಾಬ್ಲಮ್ ಆ್ಯಂಡ್ ದೇ ರೈಟ್ ದ ರಿಪೋರ್ಟ್ ಇನ್ ಎ ನ್ಯೂ ಫಾರ್ಮ್ಯಾಟ್ ದ್ಯಾಟ್ ಶೂಟ್ಸ್ ದ ಸಿಚುವೇಶನ್ ಆರ್ ದ ಪ್ರಾಬ್ಲಮಿಗೆ ಶೂಟ್ ಆಗ್ತಕ್ಕಂಥ ವೇನಲ್ಲಿ ರಿಪೋರ್ಟನ್ನು ಪ್ರಿಪೇರ್ ಮಾಡ್ತಾರೆ. So we came to know that there are 2 types of reports, routine reports and the special reports. Now let us come to the reports by the individuals. Individual report, one person submitting the report. A report may be assigned to one person. Sometimes a committee is appointed to submit a report. Sometimes an individual is appointed to study and submit the report. When one person is appointed to study and submit the report, it is an individual report. A report written by an individual follows the same logical presentation as the committee report. There is no difference between the committee report and an individual report. Individual report alli only an individual, one person writes the report. In a committee report, the committee members put their inputs and the report is prepared on the basis of the inputs given by all the committee members. ಅದು ಒಂದು ಕಮಿಟಿಯ ಇನ್ಪುಟ್ಸ್. ಇಂಡಿವಿಜುವಲ್ ರಿಪೋರ್ಟಲ್ಲಿ one person studies and gathers the information and prepares the report. That is the only difference between the individual report and the committee report. Other than that, logical presentation of the report is the same in both the cases. ಎರಡೂ ಸನ್ನಿವೇಶದಲ್ಲಿ ಒಂದೇ ರೀತಿಯ ಫಾರ್ಮ್ಯಾಟನ್ನು ವಿಧಾನವನ್ನು ಫಾಲೋ ಮಾಡಲಾಗುತ್ತೆ. If the report is short, say for example 2 to 3 pages, it is written in a letter form. ರಿಪೋರ್ಟು ಶಾರ್ಟ್ ರಿಪೋರ್ಟ್ ಆಗಿದ್ರೆ it is written in a short format or in a letter format with numbered and subtitled paragraphs. In such a report, the paragraphs are numbered or subtitles are given to the paragraphs. ಪ್ಯಾರಾಗ್ರಾಫಿಗೆ ಸಬ್ಟೈಟಲ್ಸ್ ಅನ್ನು ಕೊಟ್ಟು ಅಥವಾ ನಂಬರ್ಸ್ ಅನ್ನು ಕೊಟ್ಟು ರಿಪೋರ್ಟ್ ಈಸ್ ರಿಟನ್ ಇನ್ ದ ಲೆಟರ್ ಫಾರ್ಮ್ಯಾಟ್.
Short reports are written in the letter format. And the reports are addressed to a person or to the body that has assigned the task. ರಿಪೋರ್ಟನ್ನು ಯಾರಿಗೆ ಉದ್ದೇಶಿಸಿ ಅಡ್ರೆಸ್ ಮಾಡಿ ಕೊಡೋದು ಅಂದರೆ, ಯಾರು ನಮ್ಮನ್ನು ಕಮಿಟಿಯನ್ನು ನೇಮಕ ಮಾಡಿದ್ದಾರೆ ಅಥವಾ ರಿಪೋರ್ಟಿಗೆ ಅಸೈನ್ ಮಾಡಿರೋರು ಯಾರು, ಅಥವಾ ಅದು ಮೇ ಬಿ ಆನ್ ಇಂಡಿವಿಜುವಲ್ ಆಫೀಸರ್ ಆರ್ ಎ ಬಾಡಿ, ಒಂದು ಕಮಿಟಿ, ಅವರಿಗೆ ಅಡ್ರೆಸ್ ಈ ರಿಪೋರ್ಟ್ ಈಸ್ ಸಬ್ಮಿಟೆಡ್. The short report does not need the complete inside address as it is an internal communication. Generally, short reports, they are the internal communication reports. ಸಂಸ್ಥೆ ಒಳಗೇನೆ ಮಾಹಿತಿ ಕೊಡ್ತಕ್ಕಂಥ ರಿಪೋರ್ಟ್ಸ್. ಹಾಗಾಗಿ ದೇ ಡು ನಾಟ್ ರಿಕ್ವೈರ್ ದ ಕಂಪ್ಲೀಟ್ ಅಡ್ರೆಸ್ ಆಫ್ ದಿ ಕಮಿಟಿ ಆರ್ ದ ಪರ್ಸನ್ ದ್ಯಾಟ್ ಹೂ ಈಸ್ ಪ್ರಿಪೇರಿಂಗ್ ದ ರಿಪೋರ್ಟ್. ಇಟ್ ಈಸ್ ಟೈಪ್ಡ್ ಆನ್ ದ ಆರ್ಗನೈಜೇಷನ್ಸ್ ಲೆಟರ್ ಹೆಡ್ ಆ್ಯಂಡ್ ಕಂಟಿನ್ಯೂಯೇಷನ್ ಸೀಟ್ಸ್. ಅದು ಆರ್ಗನೈಜೇಷನಿನ ಇನ್ಸ್ಟಿಟ್ಯೂಷನಿನ ಲೆಟರ್ ಹೆಡ್ಡಲ್ಲಿ ಟೈಪ್ ಮಾಡಲಾಗುತ್ತೆ. ಎಕ್ಸ್ಟ್ರಾ ಸೀಟ್ಸ್ ಆರ್ ಇಫ್ ದ ಎಕ್ಸ್ಟ್ರಾ ಸೀಟ್ಸ್ ಆರ್ ರಿಕ್ವೈರ್ಡ್, ಕಂಟಿನ್ಯೂಯೇಷನ್ ಸೀಟ್ಸ್ ಆರ್ ಆಲ್ಸೋ ಯೂಸ್ಡ್. It is dated on the day of submission or a day earlier. Generally, reports are dated. A date of submission is mentioned in the report, or a day before the submission, or 2 days before the submission date is mentioned. ಸಬ್ಮಿಷನ್ಗಿಂತ 1 or 2 days ಮುಂಚೆನೇ ಪ್ರಿಪೇರ್ ಮಾಡಿದ ಡೇಟು ಅಥವಾ ಸಬ್ಮಿಷನ್ ಡೇಟ್ ಈಸ್ ಮೆನ್ಷನ್ಡ್ ಇನ್ ದ ಇದು. So, since it is submitted in the letter format, generally we follow the salutations or greetings. Sir, sirs, madam. One ಇಂಡಿವಿಜುವಲಿಗೆ ಸಬ್ಮಿಟ್ ಮಾಡೋದಾದರೆ ಸರ್, ಅದು ಲೇಡಿ ಆಗಿದ್ರೆ ಮೇಡಮ್, ಅದು ಒಂದು ಆರ್ಗನೈಜೇಷನ್ನ ಕಮಿಟಿಗೆ ಸಬ್ಮಿಟ್ ಮಾಡೋದಾದರೆ ಸರ್ಸ್. ಸೊ ಸ್ಯಾಲ್ಯುಟೇಷನ್ ಡಿಪೆಂಡ್ಸ್ ಅಪಾನ್ ದಿ ಅಡ್ರೆಸ್ಸಿ. ದ ಕಾಂಪ್ಲಿಮೆಂಟರಿ ಕ್ಲೌಸ್ ಈಸ್ ಯುವರ್ಸ್ ಫೇತ್ಫುಲಿ ಈಸ್ ಯೂಸ್ಡ್. If the report has the enclosures, they must be indicated. ಅದಕ್ಕೇನಾದರೂ enclosures ಇದ್ದರೆ ಆ enclosures must be indicated at the bottom of the report. Generally in the last paragraph of the report, ಸಾಮಾನ್ಯವಾಗಿ ಲಾಸ್ಟ್ ಪ್ಯಾರಾಗ್ರಾಫ್ ಆಫ್ ದಿ ರಿಪೋರ್ಟ್, the report usually records the acknowledgement of the help received in making the study. Generally at the end of the report, we acknowledge the help that we received in making the study and preparing the report. ಈ ಅಧ್ಯಯನ ಮಾಡಲಿಕ್ಕೆ ಯಾರ್ಯಾರು ಸಹಕಾರ ಸಿಕ್ತು ಮತ್ತು ಯಾರ್ಯಾರು ಸಹಾಯ ಪಡೆದಿದ್ವಿ ಅವರಿಗೆ ಥ್ಯಾಂಕ್ಸ್ ಹೇಳ್ತಕ್ಕಂಥದ್ದು, ಅಭಾರಿಯಾಗಿರ್ತಕ್ಕಂಥ ಕೆಲಸ ಮಾಡಬೇಕಾಗಿದೆ. ಒನ್ ಎಕ್ಸಾಂಪಲ್ ಈಸ್ ಗಿವನ್ ಇಯರ್. ಲಾಸ್ಟ್ ಪ್ಯಾರಾಗ್ರಾಫಲ್ಲಿ, ಐ ಆಮ್ ಗ್ರೇಟ್ಫುಲ್ ಟು ಮಿಸ್ಟರ್ ರಾಜೇಂದ್ರ ಸೆನ್, ಚೀಫ್ ಅಕೌಂಟೆಂಟ್, and Miss Naina Biswas of the Computer Department, whose help enabled me to access fast and current records of the company. ಅವರು ಇಬ್ಬರ ಸಹಕಾರ ಪಡೆದರು, ಮಿಸ್ಟರ್ ರಾಜೇಂದ್ರ ಸೆನ್ ಆ್ಯಂಡ್ ಮಿಸ್ ನೈನಾ ಬಿಸ್ವಾಸ್. ಒಬ್ಬರು ಅಕೌಂಟ್ ಸೆಕ್ಷನ್ನಿಂದ, ಅನದರ್ ಒನ್ ಈಸ್ ಫ್ರಮ್ ದಿ ಕಂಪ್ಯೂಟರ್ ಡಿಪಾರ್ಟ್ಮೆಂಟ್. ಸೊ ದೇರ್ ಹೆಲ್ಪ್ ಈಸ್ ಅಕ್ನಾಲೆಜ್ಡ್ ಬೈ ದ ರಿಪೋರ್ಟ್ ರೈಟರ್. ರಿಪೋರ್ಟ್ ರೈಟರು ಈ ಕೆಲಸ ಮಾಡಬೇಕು. ಇಟ್ ಈಸ್ ಎ ಕರ್ಟೆಸಿ ಜಾಬ್. ದ ಲಾಸ್ಟ್ ಲೈನ್ ಮೇ ಆಫರ್ ಟು ಮೇಕ್ ದ ಫರ್ದರ್ ಸ್ಟಡಿ ಇಫ್ ನೆಸಸರಿ. ಮತ್ತು ಲಾಸ್ಟ್ ಲೈನಲ್ಲಿ ದ ರಿಪೋರ್ಟ್ ರೈಟರ್ ಮಸ್ಟ್ ಇನ್ಕ್ಲೂಡ್ ಒನ್ ಮೋರ್ ಇಶ್ಯೂ. ಐ ಶೆಲ್ ಬಿ ಗ್ಲಾಡ್ ಟು ಅಂಡರ್ಟೇಕ್ ಎ ಫರ್ದರ್ ಸ್ಟಡಿ ಆಫ್ ದಿ ಟಾಪಿಕ್. ಒನ್ಸ್ ದ ರಿಪೋರ್ಟ್ ಈಸ್ ಪ್ರಿಪೇರ್ಡ್, ಇಟ್ ಈಸ್ ನಾಟ್ ಎ ಫೈನಲ್ ಡಾಕ್ಯುಮೆಂಟ್. ಸಮ್ಟೈಮ್ಸ್ ಫರ್ದರ್ ಎನ್ಕ್ವೈರೀಸ್ ಆರ್ ರಿಕ್ವೈರ್ಡ್. Then the same person must be willing to conduct the further study. So he must express his willingness to conduct the further study in that direction. ಆ ವಿಷಯದಲ್ಲಿ ಇನ್ನೊಮ್ಮೆ ಅಗತ್ಯ ಬಂದರೆ ಸ್ಟಡಿ ಮಾಡೋಕ್ಕೆ ತಾನು ರೆಡಿ ಇದ್ದೀನಿ, ಅಧ್ಯಯನ ಮಾಡಿ ವರದಿ ಕೊಡೋಕ್ಕೆ ರೆಡಿ ಇದ್ದೀನಿ ಅನ್ನೋದನ್ನು ಈ ಅಷ್ಟು ಪ್ರೆಸೆಂಟೆಡ್ ಇನ್ ದ ಲಾಸ್ಟ್ ಲೈನ್ ಆಫ್ ದಿ ರಿಪೋರ್ಟ್. ಇಫ್ ದ ರಿಪೋರ್ಟ್ ಈಸ್ ಲಾಂಗ್ ಆ್ಯಂಡ್ ಇನ್ಕ್ಲೂಡ್ಸ್ ಕಾಂಪ್ಲೆಕ್ಸ್ ಡೀಟೇಲ್ಸ್, sometimes the report will be very very long and it includes the complicated and complex details. Then it is written in the schematic form with the subheadings and submitted with a letter of transmittal. If the report is very very lengthy, very very complex, it is written in a schematic form. ಒಂದು ಸಿಸ್ಟಮ್ಯಾಟಿಕ್ ಫಾರ್ಮ್ಯಾಟಲ್ಲಿ ಬರೆಯಲಾಗುತ್ತೆ, ಟೈಪ್ ಮಾಡಲಾಗುತ್ತೆ with certain subheadings
and it is submitted with a letter of transmittal. Transmittal is a cover letter. Cover letter idirtade. Now let us study the reports by a committee. So far we studied the report by an individual. Now let us study the reports by the committee. A report by a committee is prepared by the members of the committee assigned the task. A committee is appointed and the task is assigned to the committee. The committee undertakes a study. It makes a study, gathers facts and information and prepares the report and submit the same to the concerned authorities. ಸಂಬಂಧಪಟ್ಟವರಿಗೆ ಮಾಹಿತಿಯನ್ನು ತಯಾರು ಮಾಡಿ ಕಮಿಟಿ ಸಬ್ಮಿಟ್ ಮಾಡೋದು. ಕಮಿಟಿ ತಯಾರು ಮಾಡ್ತಕ್ಕಂಥ ರಿಪೋರ್ಟನ್ನು ಇಟ್ ಈಸ್ ಕಾಲ್ಡ್ ಎ ರಿಪೋರ್ಟ್ ಬೈ ದ ಕಮಿಟಿ. It is actually written by one person. Even though the committee is appointed, all the members give their inputs, but the report is written by one particular person with the assistance and inputs of the other members. Usually the secretary or the convener with the inputs of the other members writes the report. ಸಾಮಾನ್ಯವಾಗಿ ಕಮಿಟಿಯ ಸೆಕ್ರೆಟರಿ ಅಥವಾ ಕನ್ವೀನರು ರಿಪೋರ್ಟನ್ನು ಬರೀತಾರೆ. ಈ takes into consideration all the inputs given by the committee members. The style is formal. Committee report agli, individual report agli, it is written in a formal style. It may be written in a passive voice form. Generally reports are written in a passive voice form. When we studied the passive voice forms in the previous semester, we came to know the use of passive voice sentences. Passive voice sentences, so when the action done is more important than the doer of the action, we use the passive voice. Focus will be on action done. ಏನು ಕೆಲಸ ಆಗಿದೆ ಮತ್ತೆ ಆಗಬೇಕಾಗಿದೆ ಅನ್ನೋದ್ರ ಮೇಲೆ ಹೆಚ್ಚಿನ ಒತ್ತನ್ನು ಕೊಡಬೇಕಾದ್ರೆ we use the passive voice. In a committee report, much importance is given to the action to be taken, things to be done. ಏನು ಕೆಲಸ ಆಗಬೇಕಾಗಿದೆ, ಏನು ಆಕ್ಷನ್ ತಗೋಬೇಕಾಗಿದೆ ಅನ್ನೋದ್ರ ಮೇಲೆ ಒತ್ತಿರೋದ್ರಿಂದ ಜನರಲಿ ದ ರಿಪೋರ್ಟ್ಸ್ ಆರ್ ರಿಟನ್ ಇನ್ ಎನ್ ಆಬ್ಜೆಕ್ಟಿವ್ ಪ್ಯಾಸಿವ್ ವಾಯ್ಸ್ ಫಾರಮ್. ದೇರ್ ದ ಡೋವರ್ ಆಫ್ ದಿ ಆಕ್ಷನ್ ಆರ್ ಎನ್ ಅಡ್ವೈಸರ್ ಈಸ್ ನಾಟ್ ಇಂಪಾರ್ಟೆಂಟ್. ಅಲ್ಲಿ ಅಡ್ವೈಸರು ಮುಖ್ಯ ಆಗಲ್ಲ, ಏನು ಮಾಡಬೇಕಾಗಿದೆ ಅನ್ನೋದು ಮುಖ್ಯ ಆಗುತ್ತೆ. ದ್ಯಾಟ್ ಇಸ್ ವೈ ರಿಪೋರ್ಟ್ಸ್ ಆರ್ ಜನರಲಿ ರಿಟನ್ ಇನ್ ದ ಪ್ಯಾಸಿವ್ ವಾಯ್ಸ್ ಫಾರಮ್. ಆ್ಯಂಡ್ ವಿ ಅವಾಯ್ಡ್ ಯೂಸಿಂಗ್ ದ ವರ್ಡ್ಸ್ ಲೈಕ್ ವಿ, ಅವರ್ ಪರ್ಸನಲ್ ಪ್ರೊನೌನ್ಸ್ ವಿ, ಐ, our are not used. Generally in a report, official report in particular, we use the words the committee opines, the committee comes to the conclusion, the committee recommends, the committee advises the chief minister. ಹೀಗೆ ಕಮಿಟಿ ಅನ್ನೋ ಹೆಸರಲ್ಲೇ ರಿಪೋರ್ಟ್ is prepared. A report by a committee is never written in the form of a letter. Generally an individual report is written in a letter format, but a committee report is never written in a letter format. Committee appoint ಮಾಡಿದ್ರೆ not for simple issues. A committee is appointed for the complicated issues. So complicated issues ಗೆ the committee has to gather a lot of information and organize it and infer the outcomes of the study and report it. That is why it is not written in a letter format. It follows a format of its own. It must always be presented in a schematic form with the subheadings. ಅಲ್ಲಿ ಸಾಕಷ್ಟು ಸಬ್ಹೆಡಿಂಗ್ಸ್ ಅನ್ನೆಲ್ಲ ಮಾಡಬೇಕಾಗುತ್ತೆ. The report is typed on plain paper and submitted in a letter of with a letter of transmittal. ಇಂಥ ರಿಪೋರ್ಟನ್ನು ಸಬ್ಮಿಟ್ ಮಾಡಬೇಕಾದ್ರೆ with a cover letter, with a transmittal letter typed in a white sheet is submitted to the concerned authority. Then what is a letter of transmittal? The letter of transmittal is typed on the organization's letterhead. It is addressed to the appointing authority. It is just like a cover letter. Transmittal letter transmitting the report from the report writer to the concerned authority. While submitting, one has to write the transmittal letter, transmittal of the report to the concerned authority. That is addressed to the appointing authority. Committee appointing authority ಗೆ address ಮಾಡಿರೋದು. And it has the date of submission of the report. It is generally signed by the convener or the chairperson of the committee. Committee report is signed by the convener or the chairperson of the committee.
The letter, transmittal letter states the topic of study. ಟ್ರಾನ್ಸ್ಮಿಟರ್ ಲೆಟ್ರಲ್ಲಿ ಏನೇನಿರುತ್ತೆ ಅಂದರೆ ದ ಟಾಪಿಕ್ ಆಫ್ ದಿ ಸ್ಟಡಿ, ಏನು ಅಧ್ಯಯನ ಮಾಡಬೇಕಾಗಿರ್ತಕ್ಕಂಥ ಟಾಪಿಕ್ ಏನು. ದ್ಯಾಟ್ ಇಟ್ ಹ್ಯಾಸ್ ಬೀನ್ ಕಂಪ್ಲೀಟೆಡ್, ದ ಸ್ಟಡಿ ಹ್ಯಾಸ್ ಬೀನ್ ಕಂಪ್ಲೀಟೆಡ್, ಸ್ಟಾರ್ಟೆಡ್ ಆನ್ ಸಚ್ ಆ್ಯಂಡ್ ಸಚ್ ಎ ಡೇಟ್ ಆ್ಯಂಡ್ ಕಂಪ್ಲೀಟೆಡ್ ಆನ್ ಸಚ್ ಆ್ಯಂಡ್ ಸಚ್ ಎ ಡೇಟ್, ಆ್ಯಂಡ್ ದ ರಿಪೋರ್ಟ್ ವಾಸ್ ಪ್ರಿಪೇರ್ಡ್ ಆನ್ ಸಚ್ ಆ್ಯಂಡ್ ಸಚ್ ಎ ಡೇಟ್ ಆ್ಯಂಡ್ ಇಟ್ ಈಸ್ ಸಬ್ಮಿಟೆಡ್ ಆನ್ ಸಚ್ ಆ್ಯಂಡ್ ಸಚ್ ಎ ಡೇಟ್. These things are recorded in the transmittal letter. And the transmittal letter acknowledges any special help received and ends with a courteous message. ಟ್ರಾನ್ಸ್ಮಿಟಲ್ ಲೆಟರು ಯಾರ್ಯಾರ ಹೆಲ್ಪನ್ನು ತೊಗೊಂಡಿದ್ವೋ ಅವರ ಹೆಸರನ್ನೆಲ್ಲ ಮೆನ್ಷನ್ ಮಾಡುತ್ತೆ, ಏನು ಹೆಲ್ಪ್ ಅನ್ನೋದನ್ನು ಸ್ಪೆಸಿಫೈ ಮಾಡುತ್ತೆ. ಆಫರಿಂಗ್ ಟು ಅಂಡರ್ಟೇಕ್ ಫರ್ದರ್ ಸ್ಟಡಿ ಇಫ್ ರಿಕ್ವೈರ್ಡ್, ಆ್ಯಂಡ್ ಇಟ್ ಅಸ್ಯೂರ್ಸ್ ದ ಅಥಾರಿಟಿ ಟು ಟೇಕ್ ಫರ್ದರ್ ಸ್ಟಡಿ ಇನ್ ದ ಡೈರೆಕ್ಷನ್ ಇಫ್ ನೀಡ್ಸ್ ಬಿ. ಅಗತ್ಯ ಬಂದರೆ ಫರ್ದರ್ ಸ್ಟಡಿ ಮಾಡೋಕ್ಕೂ ತಯಾರಿದ್ದೀನಿ ಅನ್ನೋದನ್ನು ಸ್ಟೇಟ್ ಮಾಡೋದು. ಸೊ ದಿಸ್ ಈಸ್ in this session we studied the meaning of the report, different types of the report, things that we have to bear in our mind while preparing the report. We also studied the individual report and the committee report, and also the letter of transmittal. Let us try to assess our understanding of this session. Reports are required by an organization for dash to improvise their performances for so many reasons. A report by an individual may be in a letter form. A committee report must be accompanied by a letter of transmittal. Generally, committee report is accompanied by a transmittal letter. Answer the following statements. Are the following statements true or false? A committee report may be written in a letter form. It is false. Committee reports are never written in a letter form. A committee report must be signed by all the members of the committee. False. It is not necessary for all the committee members to sign the report. Convener or the chairman of the committee will sign the report. What is an FIR? FIR means a first information report. What information is included in it? In FIR, first information, basic information, instant information is included in the FIR, and it requires a further investigation in that matter. Explain the difference between the routine report and the special report. Routine reports are submitted periodically, almost regularly. Special reports are prepared on the special occasions on special problems. Routine reports are in the question answer formats. Special reports are in the theoretical format. Why does an organization read reports? An organization needs reports on various topics to improvise its performances, improvise the quality of the products, to bring in changes in advertisement, marketing and other things. What purpose do routine reports serve? Routine reports serve the purpose of gathering the facts and figures on day-to-day events. What is the difference between a report by an individual and a report prepared by the committee? An individual report is prepared by one-man committee. A committee report is prepared by the members of the committee. An individual report is generally submitted in a letter format, but committee report is submitted in a book format. Thank you for listening this session. I hope you have understood what we discussed in this session.